ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಅಪಘಾತ ಸಂಭವಿಸಿದ್ದು ಆಟೋಗೆ ಡಿಕ್ಕಿ ಹೊಡೆದು ಇನೋವಾ ಕಾರು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ನಡೆದಂತ ರಸ್ತೆ ಅಪಘಾತ ಇದು. ಆಟೋಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಇನೋವಾ ಕಾರ್ ಚಾಲಕ ಕಾಲ್ಕಿತ್ತಿದ್ದಾನೆ. ಅತಿ ವೇಗವಾಗಿ ಬಂದು ಆಟೋಗೆ ಇನೋವಾ ಕಾರು ಡಿಕ್ಕಿ ಹೊಡೆದಿದೆ. ಇನೋವಾ ಡಿಕ್ಕಿ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ ಆಟೋ ಸಂಪೂರ್ಣವಾಗಿ ಜಖಮಾಗಿದೆ, ನಜ್ಜುಗುಜ್ಜಾಗಿದೆ ಅಂತ. ಆಟೋ ಚಾಲಕ ವಸೀಂ ಪಾಷಾಗೆ ಕಾಲು ಮುರಿತ ಕೂಡ ಆಗಿದೆ. ಚಾಮರಾಜಪೇಟೆ ಸಂಚಾರಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನೋವಾ ಕಾರ್ನಲ್ಲಿ ಅತಿ ವೇಗವಾಗಿ ಬಂದ ಪರಿಣಾಮವಾಗಿ ಒಂದು ದುರ್ಘಟನೆ ಸಂಭವಿಸಿದೆ. ಇನ್ನು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೋಡೋಣ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಳಿ ಮಧ್ಯರಾತ್ರಿ ಅಪಘಾತವೊಂದು ಆಗಿರೋದು ಅಂದರೆ ಹಿಟ್ ಆ್ಯಂಡ್ ರನ್ ಆಗಿರುವಂಥದ್ದು. ಇನೋವಾ ಕಾರು ಆಟೋಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಮಧ್ಯರಾತ್ರಿ ಸುಮಾರು 1:30 ವೇಳೆಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಮೈಸೂರು ರಸ್ತೆ ಈ ಒಂದು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಏನಿದೆ, ಇಲ್ಲಿ ಟೌನ್ ಹಾಲ್ ಕಡೆ ರಸ್ತೆಯಿಂದ ಸ್ಯಾಟಲೈಟ್ ಕಡೆ ರಸ್ತೆಗೆ ಹೋಗುವ ಈ ಒಂದು ರಸ್ತೆ ಏನಿದೆ, ಇಲ್ಲಿ ಆಟೋ ಬರ್ತಾ ಇತ್ತು. ಆಟೋ ಹಿಂದ್ಗಡೆ ಒಂದು ಇನೋವಾ ಕಾರು ಹೆವಿ ಸ್ಪೀಡಲ್ಲಿ ಬಂದು ಒಂದು 2-3 ಕಾರ್ಗೆ ಮತ್ತೆರಡು ವೆಹಿಕಲ್ಗಳಿಗೆ ಡಿಕ್ಕಿ ಹೊಡಿಬೇಕಾದ್ರು ಅದು ಮಿಸ್ ಆಗಿ ಈ ಒಂದು ಆಟೋಗೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಈಗ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಡಿಕ್ಕಿ ಹೊಡೆದು ಆತ ಇಲ್ಲಿ ನಿಲ್ಲಿಸ್ತೆ ಮತ್ತೆ ಸ್ಪೀಡಾಗಿ ಹೋಗಿ ಮತ್ತೊಂದು ವೆಹಿಕಲ್ಗೂ ಸಹ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಸಹ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಆಟೋ ಯಾವ ರೀತಿಯಾಗಿ ಜಖಮಾಗಿದೆ ಅನ್ನೋ ಒಂದು ದೃಶ್ಯ ನೋಡ್ಬೋದು. ಅಂದರೆ ಆ ಇನೋವಾ ಕಾರು ಈ ಒಂದು ಆಟೋಗೆ ಡಿಕ್ಕಿ ಹೊಡೆದ ತಕ್ಷಣ ಈ ಒಂದು ಆಟೋ ಏನಿದೆ, ಈ ಆಟೋ ಚಾಲಕ ಎಡಭಾಗದಲ್ಲಿರುವಂತಹ ಒಂದು ತಡೆಗೋಡೆಗೆ ಡಿಕ್ಕಿಯನ್ನು ಹೊಡೆದಿದ್ದಾನೆ. ತದನಂತರ ನಿಯಂತ್ರಣ ತಪ್ಪಿ ಆಟೋ ಈ ರೀತಿಯಾಗಿ ಅರ್ಧ ಪಲ್ಟಿಯಾಗಿರುವಂತಹ ದೃಶ್ಯವನ್ನು ನೀವು ಕಾಣಬಹುದು. ಅದೃಷ್ಟವಶಾತ್ ಆಟೋದಲ್ಲಿ ಯಾರೂ ಸಹ ಪ್ಯಾಸೆಂಜರ್ ಇರಲಿಲ್ಲ. ಸದ್ಯಕ್ಕೆ ಆಟೋ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಆತನನ್ನು ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಂತ ನಿಮ್ಮ ಸ್ಥಳೀಯರು ಮಾಹಿತಿಯನ್ನು ನೀಡಿರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಬಂದು ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಂಡು ಆ ಒಂದು ಇನೋವಾ ಕಾರ್ ಏನಿತ್ತು ಆ ಕಾರ್ ನಂಬರನ್ನು ಪಡ್ಕೊಂಡು ಆ ಕಾರ್ನಲ್ಲಿದ್ದಂತಹ ಇಬ್ಬರು ಆರೋಪಿಗಳು ಮತ್ತು ಕಾರು ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.